ಇವತ್ತು ಸ್ಪೆಷಲ್ ಆಗಿ ನಾನು ಅವರೆಕಾಳಿನ ಪಲ್ಯನ ಮಾಡ್ತಾ ಇದ್ದೀನಿ. ಅದು ಸ್ಪೆಷಲ್ ಆಗಿ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲನೇದಾಗಿ ಅವರೆಕಾಳನ್ನ ನನಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ, ಲೈಕ್ 2 to 3% ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅವರೆಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ಬೌಲಲ್ಲಿ ಹಾಕಿ ನೀರನ್ನು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ. ಅಂದರೆ ನೆನೆದ ಮೇಲೆ ನಾವು ಕುಕ್ಕರಿಗೆ ಹಾಕಿದರೆ ಅದು ಬೇಗನೆ ಬೇಯುತ್ತೆ ಅಂತ. ಇಲ್ಲಿ ನಾನು ನೆನೆಸಿಟ್ಟಂತಹ ಅವರೆಕಾಳನ್ನು ಕುಕ್ಕರಲ್ಲಿ ಹಾಕಿ ಅದು ಇನ್ನೂ ಚೆನ್ನಾಗಿ ಬೇಯಬೇಕು ಅಂತ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಆದರೆ ನೀವು ತುಂಬ ಮೊದಲೇ ನೆನೆ ಹಾಕಿಟ್ರೆ ಅದು ಬೇಗ ಬೇಯುತ್ತೆ. ಇಲ್ಲ ಅಂತಂದರೆ ಏನಿಲ್ಲ ಅಂದರೂ ಒಂದು 5 to 6 5ರಿಂದ 6 ವಿಷಲ್ಸನ್ನು ನಾವು ಹಾಕಲೇಬೇಕಾಗತ್ತೆ. ಅವರೆಕಾಳಿಂದ ನಮಗೆ ಆರೋಗ್ಯಕ್ಕೆ ತುಂಬ ಪ್ರಯೋಜನ ಇದೆ. ಅದರಲ್ಲಿ ನಮ್ಮ ಜೀರ್ಣಕ್ರಿಯೆಗಾಗಿರ್ಬೋದು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಮೆದುಳಿಗೂ ಕೂಡ ತುಂಬಾ ಯೂಸ್ ಇದೆ. ಮೂಳೆಗಳಲ್ಲಿ ಏನಾಗುತ್ತೆ, ಎನರ್ಜಿ ಅಂತಂದರೆ ಬಲವರ್ಧನೆ ಜಾಸ್ತಿ ಆಗುತ್ತೆ. ನಾನು ಫಸ್ಟು ಸಾಸಿವೆ, ಜೀರಿಗೆ, ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ ಒಗ್ಗರಣೆ ಸೊಪ್ಪು, ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಗಾರ್ಲಿಕನ್ನು ಜಜ್ಜಿ ಹಾಕಿದ್ದೀನಿ. ಅದಾದಮೇಲೆ ಆನಿಯನನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇದಾದಮೇಲೆ ನಾನು ಇದಕ್ಕೆ ಈರುಳ್ಳಿ ಚಾಪ್ಡ್ ಮಾಡಿ ಚಿಕ್ಕದಾಗಿ, ಹಾಗೆ ಒಂದು ಅರ್ಧ ಟೊಮೆಟೊ ಅಷ್ಟೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಎಟ್ ದಿ ಎಂಡಲ್ಲಿ ನಾನು ಹುಣಸೆ ಹಣ್ಣಿನ ನೀರನ್ನು ಹಾಕ್ತೀನಿ. ಅದಕ್ಕೆ ಆದಷ್ಟು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ನೀರನ್ನು ಹಾಕ್ತಾ ಇದ್ದೀನಿ. ಫೈನಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಬೇಯಿಸಿ ಆಲ್ರೆಡಿ ಇಟ್ಟಂತಹ ಅವರೆಕಾಳನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ನಾವು ಸಾಲ್ಟನ್ನು ಹಾಕಿ. ಸೊ ಫೈನಲಿ ರುಚಿಯಾದ ಅವರೆಕಾಳಿನ ಪಲ್ಯ ಸವಿಯಲು ಸಿದ್ಧ.